ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ಶುಕ್ರವಾರ ಬೆಳಿಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ಬಟ್ ಅಲಾರಾಮ್ ಏನೋ ಗೊತ್ತಿಲ್ಲ, ಸರಿಗೆ ನಾನು ಆನ್ ಮಾಡಿಲ್ಲ ಅನಿಸುತ್ತೆ, ಹೊಡ್ಕೊಂಡೇ ಇಲ್ಲ. ನನಗೆ ಎಚ್ಚರ ಆಯಿತು, ಟೈಮ್ ಎಷ್ಟು ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ 4:15 4:20 ಆಗ್ಬಿಟ್ಟಿತ್ತು. ಆಮೇಲೆ ಎದ್ದು ಬೇಗ ಗೂಡಿಸಿ ಒರೆಸಿ, ಅಂದರೆ ಬಟ್ಟೆನಲ್ಲೇ ಗೂಡಿಸ್ಕೊಂಡು ಆಮೇಲೆ ನೆಲ ಒರೆಸಿ ಮತ್ತು ಆಚೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟಿದ್ದೆ. ಆದ್ರೂ ಏನು ಹೇಳ್ತಾರೆ, ರಾತ್ರಿಯೇ ತೊಳೆದ್ಬಿಟ್ಟು ಬೆಳಿಗ್ಗೆ ಎಲ್ಲ ಇದು ಮಾಡಬಾರ್ದು ಅಂತಾರೆ. ಹಾಗಾಗಿ ಮತ್ತೆ ಇನ್ನೊಂದು ಸರಿ ಹೊಸ್ಲು ತೊಳ್ಕೊಂಡು ಬಟ್ಟೆಯಲ್ಲಿ ಮಾತ್ರ ಇದನ್ನು ಒರೆಸ್ದೆ. ಯಾವುದು ನೆಲ ಆಚೆ ಕಡೆ ಟೈಲ್ಸ್ ಹತ್ರ ಎಲ್ಲ ಸ್ವಲ್ಪ ಒರೆಸ್ಕೊಂಡು, ಅದಾದಮೇಲೆ ನಾನು ಮನೆ ಒಳಗಡೆ ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ನಾವು ಹಬ್ಬ ಮಾಡಿದ್ವಿ, ಬಟ್ ಹಬ್ಬದ ದಿವಸ ನಮಗೆ ಹಬ್ಬದ ಅಡುಗೆ ಆಗಲಿ ಬೇರೆ ಇನ್ನೇನು ಮಾಡೋದಕ್ಕೆ ಆಗಿಲ್ಲ. ಏನಾಯಿತು ಅಂತಂದ್ಬಿಟ್ಟು ಹೇಳ್ತೀನಿ ಮುಂದೆ ನಿಮಗೆ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟು ಏನಂತಂದರೆ, ಸಂಜೆ ಅವ್ರನ್ನ ಎಬ್ಸಿ ಸ್ನಾನಕ್ಕೆ ಹೋಗ್ಬಿಡು ನೀನು, ಟೈಮ್ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ಹೇಳಿದೆ. ಅವರು ಸ್ನಾನಕ್ಕೆ ಹೋಗಿ ಬಂದು ಇಲ್ಲಿ ಕಲಶ ಅದೆಲ್ಲನೂ ರೆಡಿ ಮಾಡ್ತಾಯಿದ್ರು. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಮನೇಲಿ ಜಾಸ್ತಿ ದೇವ್ರದ್ದು ಏನೇ ಈ ಥರ ಕಾರ್ಯಕ್ರಮ ಇದ್ರೂ ಸಂಜೆ ಅವರೇ ಮಾಡೋದು. ಏಕೆ ಅಂತಂದರೆ ನನಗೆ ಅಷ್ಟು ಏನು ಹೇಳ್ತಾರೆ, ಕೈ ಭದ್ರ ಇಲ್ಲ, ಬೀಳ್ಸೋದು ಹೊಡೆದಾಕೋದು ಅದೆಲ್ಲ ಮಾಡ್ತಾಯಿರ್ತೀನಿ ನಾನು. ಸೊ ಹಾಗಾಗಿ ಕಲಶ ಎಲ್ಲ ಇಟ್ಕೊಂಡು ಅದೆಲ್ಲನೂ ಕೂಡ ಅವರೇ ಮಾಡ್ತಾಯಿದ್ರು. ಅಷ್ಟರೊಳಗಡೆ ನಾನು ಸ್ನಾನಕ್ಕೆ ಹೋಗಿದ್ದೆ. ಅದು ಬಂದಾದಮೇಲೆ ನಾನು ಸ್ನಾನದಿಂದ ಬಂದು ಮತ್ತು ಒಳಗಡೆ ಮಾಮೂಲಿ ಡೈಲಿ ಪೂಜೆ ಮಾಡ್ತೀವಲ್ಲ ದೇವ್ರ ಮನೆ, ಅಲ್ಲೆಲ್ಲ ನಾನು ರೆಡಿ ಮಾಡ್ತಾಯಿದ್ದೆ. ಅರಿಶಿನ ಕುಂಕುಮ ಇಟ್ಟು ಅದೆಲ್ಲನೂ ನಾನು ಅದನ್ನೆಲ್ಲ ರಾತ್ರಿ ಮಾಡಿರಲಿಲ್ಲ, ಬರೀ ಪೂಜಾ ಐಟಮ್ ತೊಳೆದಿಟ್ಟಿದ್ದು ಮತ್ತು ಇಲ್ಲಿ ಇಷ್ಟು ರೆಡಿ ಮಾಡ್ಕೊಂಡಿದ್ವಿ. ನಾನು ಏನೂ ಮಾಡ್ಕೊಂಡಿರಲಿಲ್ಲ ರಾತ್ರಿ, ಬೇರೆ ಕೆಲಸ ಎಲ್ಲ. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಬಟ್ 6:15 ಅಂತೆ ಮುಹೂರ್ತ ಇದ್ದಿದ್ದು, ಒಳ್ಳೆ ಟೈಮ್ ಇದ್ದಿದ್ದು. ಸೊ ಹಾಗಾಗಿ ಕರೆಕ್ಟಾಗಿ ನಾವು 6:45 ಅಷ್ಟೊತ್ತಿಗೆ ಪೂಜೆನ ಮುಗಿಸ್ತಾ ಇದ್ವಿ. ಅಷ್ಟರೊಳಗಡೆ ಒಂದು ಫೋನ್ ಬಂತು. ಅದಾದಮೇಲೆ ಫುಲ್ಲು ಕನ್ಫ್ಯೂಷನು. ಫೋನ್ ಫಸ್ಟು ರಿಂಗಿಗೆ ನಾವು ಎತ್ತಿಲ್ಲ. ದೇವನಹಳ್ಳಿಯಿಂದ ಸಂಜೆ ಅವರು ಚಿಕ್ಕಪ್ಪ ಮಾಡಿದರು, ನಾವು ಫೋನೇ ಎತ್ತಿಲ್ಲ ಆಯಿತಾ. ಹಾಗೆ ಇವಾಗ ಸಂಜೆ ಅವರು ಇದು ಕಲಶಕ್ಕೆ ಡ್ರೈ ಫ್ರೂಟ್ಸು, ಅರಿಶಿನ ಕುಂಕುಮ ಅದನ್ನೆಲ್ಲ ಹಾಕಿ ತೆಂಗಿನಕಾಯಿ ಅದೆಲ್ಲ ಇಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಏನಪ್ಪ ಅಂತಂದರೆ, ನಮಗೆ ಎಷ್ಟು ಗೊತ್ತೋ ನಾವು ಮುಂಚೆಯಿಂದ ಯಾವ ಥರ ಮಾಡ್ತಾಯಿದ್ದೀವೋ ಆ ಥರ ಮಾಡ್ಕೊಂಡು ಬರ್ತೀವಿ. ನೀವು ಒಂದು 10 ಜನನ ಕೇಳಿ, 10 ಜನನೂ ಡಿಫ್ರೆಂಟಾಗೇ ಹೇಳ್ತಾರೆ, ಒಬ್ಬರೂ ಸೇಮ್ ಹೇಳೋದಿಲ್ಲ. ಸೊ ಹಾಗಾಗಿ ನಮಗೆ ಎಷ್ಟು ಗೊತ್ತೋ ಆ ಥರ ನಾವು ಪೂಜೆನ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಬೇರೆ ಹಬ್ಬಗಳೆಲ್ಲ ಅಷ್ಟು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಇದು ಒಂದನ್ನು ಮಾತ್ರ ಸಂಜೆಯವ್ರಿಗೆ ಇಷ್ಟ ಈ ಥರ ಎಲ್ಲ. ಮತ್ತು ಕೃಷ್ಣ ಜನ್ಮಾಷ್ಟಮಿ ಮಾಡೋದಾಗಿರ್ಬೋದು, ಅದೆಲ್ಲ ನಾವು ಗಣೇಶ ಕೂರಿಸೋದು ಅದೆಲ್ಲ ನಾವು ಮಾಡೋದಿಲ್ಲ. ಇದೊಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ, ಮತ್ತು ಇನ್ನು ಕೃಷ್ಣ ಜನ್ಮಾಷ್ಟಮಿ ಇದೇ ತಿಂಗಳಲ್ಲಿ ಬರುತ್ತೆ, ಅದನ್ನು ಮಾಡಿದ್ರೆ ಅಷ್ಟೇ. ಇನ್ನೇನಿದ್ರು ಸಿಂಪಲ್ ಪೂಜೆಗಳೆಲ್ಲ ಮಾಡಿಕೊಂಡ್ರೆ ಆಯಿತು. ಬಟ್ ಈ ಹಬ್ಬದಲ್ಲಿ ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಏನು ಒಬ್ಬಟ್ಟಂತೂ ನೀಟಾಗಿ ಬರೋಲ್ಲ, ಬಟ್ ಆದರೂ ಹೂರ್ಣನೇ ಮಾಡ್ತೀನಿ ನಾನು. ಒಂದು 4-5 ಒಬ್ಬಟ್ಟು ತಟ್ಟೋದು, ಅದಾದಮೇಲೆ ಹೂರ್ಣ ತಿನ್ಕೊಳ್ಳೋದು, ಆ ಥರ ಏನಾದರೂ ಆಗ್ತಾಯಿರುತ್ತೆ. ಮತ್ತು ವಡೆ ಮಾಡೋಣ, ಮತ್ತು ಒಬ್ಬಟ್ಟು ಸಾರು ಮಾಡೋಣ ಅಂತ ಅಂದ್ಬಿಟ್ಟೆಲ್ಲ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ಏನೂ ಮಾಡಿಲ್ಲ. ಫೋನ್ ಬಂದಿದ್ದೆ ತಡ, ನಮಗೆ ಫುಲ್ ಶಾಕ್ ಅದು. ಆಮೇಲೆ ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಏನೂ ಮಾಡಿಲ್ಲ. ಆಮೇಲೆ ಪೂಜೆ ಕೂಡ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ನಾವು ದೇವ್ರನ್ನ ಕದಲಿಸ್ಬಿಟ್ವಿ. ಸೊ ಹಾಗಾಗಿ ಏನೂ ಮಾಡಿಲ್ಲ. ಮತ್ತು ಶನಿವಾರ ತೆಗೆದಿದ್ದಾಯಿತು. ಒಟ್ಟಲ್ಲಿ ಪೂಜೆ ಮಾಡಿದ್ವಿ ಅನ್ನೋದೊಂದು ಸಮಾಧಾನ ಅಷ್ಟೇ. ಯಾಕೆ ಅಂತಂದರೆ ಹಬ್ಬದ ಟೈಮಲ್ಲೇ ಹಬ್ಬ ಮಾಡಿದ್ರೆ ಏನೋ ಒಂಥರ ಕಳೆ ಅಂತ ಹೇಳ್ಬೋದು. ಅದಾದಮೇಲೆ ಕೆಲವ್ರಿಗೆ ಅನುಕೂಲ ಇರಲ್ಲ ನೋಡಿ, ಏನೋ ಒಂದು ತೊಂದರೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂಥವರು ಇನ್ನೊಂದು ಶುಕ್ರವಾರ ಮಾಡ್ಕೊತಾರೆ. ಆದರೆ ನಮಗೇನಂತಂದರೆ, ನಾವು ಪ್ರತಿ ಸರಿನೂ ಹಬ್ಬದ ಟೈಮಲ್ಲೇ ಮಾಡಿರೋದು. ಅದೇನೋ ಅದೊಂಥರ ನಮಗೆ ಹಬ್ಬದ ಟೈಮಲ್ಲಿ ಮಾಡಿದ್ರೇ ಚೆಂದಪ್ಪ, ಆಮೇಲೆ ಏನೋ ಸಪ್ರೇಟಾಗಿ ಮಾಡಿದ್ರೆ ನಾವೇ ಏನೋ ಮಾಡ್ತಾಯಿದ್ವಿ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಅದಕ್ಕೋಸ್ಕರ ಹಾಗೆ ನೋಡಿ ಹಿಂದೆಗಡೆ ಆರ್ಚ್ ಅದೆಲ್ಲನೂ ಕೂಡ ಹಾರಿಕಾ ಮತ್ತು ಸಂಜೆಯವರು, ಹಾರಿಕಾನೇ ಫುಲ್ಲು ಇದೆಲ್ಲ ಮಾಡಿರೋದು. ಆದರೆ ಸಂಜೆಯವರು ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ಬೇಕಂತ ಹೇಳ್ಕೊಡ್ತಾಯಿದ್ರು. ನಮ್ಮನೆ ಚಿಕ್ಕದಾಗಿರೋದ್ರಿಂದ ನಾವೊಂದು ಸ್ವಲ್ಪ ದಿವಸ ಆ ಕಡೆ ಕೂರಿಸ್ತಾಯಿದ್ವಿ, ಟಿ ವಿ ಇಟ್ಟಿದ್ದೀವಲ್ಲ ಆ ಸೈಡು. ಇವಾಗ ಸುಮಾರು ವರ್ಷಗಳಿಂದ ಈ ಕಡೆ ಕೂರಿಸ್ತಾಯಿದ್ವಿ. ಆಲ್ಮೋಸ್ಟ್ ಈ ಮನೆಗೆ ಬಂದು ನಾವು ಒಂದು 9 ವರ್ಷ ಆಗಿದೆ. ಬೆಂಗಳೂರಿಗೆ ಬಂದು ಒಂದು 22 ವರ್ಷ ಆಗಿರ್ಬೋದು. 22 ವರ್ಷದಲ್ಲಿ
ಇಲ್ಲ 22 ವರ್ಷ ಆಗಿರ್ಬೋದು ಅಂದ್ಕೊತೀನಿ. ಅಷ್ಟರಲ್ಲಿ ನಮ್ಮದು ಇದು 4ನೇ ಮನೆ ಅನಿಸುತ್ತೆ. ನಾವೆಲ್ಲ ಕಡೆನೂ ಅಷ್ಟೇ ಒಂದು 4-5 ವರ್ಷ ಆ ಥರನೇ ಇದ್ದೀವಿ. ಹಾಗೆ ನೀವು ನೋಡ್ತಾ ಇರ್ಬೋದು ಸಂಜೆಯವರಂತೂ ಸ್ವಲ್ಪಕ್ಕೂ ನೋಡ್ತಾರೆ, ಸರಿ ಮಾಡ್ತಾರೆ, ಬಂದು ನಿಂತ್ಕೊಂಡು ನೋಡ್ತಾರೆ. ಆಮೇಲೆ ನಮಗೂ ಕೂಡ ಕೇಳ್ತಾ ಇರ್ತಾರೆ, ಸರಿಗಿದೆಯಾ ನೋಡು, ಸರಿಗಿದೆಯಾ ಅಂತ ಅಂದ್ಬಿಟ್ಟು. ಹಾಗೆ ನಾನಿಲ್ಲಿ ಇವಾಗ ಬೆಳ್ಳಿದು ಮುಖ ಇಡ್ತಾ ಇದ್ದಾರಲ್ಲ, ಅದಕ್ಕೆ ಏನಂತಂದರೆ ನಾನು ಓಲೆ ಹಾಕ್ಸೋದಕ್ಕಾಗಲಿ ಅಥವಾ ಮೂಗ್ಬಟ್ಟು ಹಾಕೋದಕ್ಕಾಗಲಿ ಅದು ಯಾವುದಕ್ಕೂ ನಾನು ಇದನ್ನು ಮಾಡಿಸಿಲ್ಲ, ಹೋಲ್ ಮಾಡಿಸಿಲ್ಲ ಆಯಿತಾ. ಯಾಕೆ ಅಂತಂದರೆ ನಾನು ಡೈಲಿ ಕೂಡ ಇಡ್ತೀನಿ, ಆವಾಗ ಖಾಲಿ ಇಟ್ಟರೆ ಚೆನ್ನಾಗಿರೋದಿಲ್ಲ, ಅದೆಲ್ಲ ಹೋಲೆಲ್ಲ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಹೆಂಗೋ ಹಂಗೇ ಒಂದು ಏನದು ಡಬಲ್ ಸೈಡ್ ಗಮ್ ಟೇಪ್ ಬರುತ್ತಲ್ಲ ಅದ್ರ ಸಹಾಯದಿಂದನೋ ಹೆಂಗೋ ಒಂದು ಓಲೆನ ಇಡ್ತೀವಿ. ಆಮೇಲೆ ನಾನು ಲಿಪ್ಸ್ಟಿಕ್ ಬರೆಯೋದಾಗಿರ್ಬೋದು ಮತ್ತು ಇದೆಲ್ಲ ಬರೆಯೋದು ನಮ್ಮ ಮಕ್ಳಿಗೂ ಇಷ್ಟ ಆಗೋಲ್ಲ, ಹಾಗೆ ನನಗೂ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ ಮತ್ತು ನನಗೂ ಕೂಡ ಅದು ಇಷ್ಟ ಆಗೋದಿಲ್ಲ. ಅದು ಯಾವ ಥರ ಇದೆಯೋ ಅದೇ ಥರ ಅರಿಶಿನ ಕುಂಕುಮ ಇಟ್ಬಿಟ್ಟು ಇದು ಮಾಡಬೇಕು. ಸ್ವಲ್ಪ ಗದ್ದಕ್ಕೆ ಸ್ವಲ್ಪ ಜಾಸ್ತಿ ಅರಿಶಿನ ಹಚ್ಚಿ ಅಂತಂತೆ, ಅದೆಲ್ಲ ಅವರೇ ಮಾಡಿರೋದು, ರೆಡಿ ಮಾಡಿರೋದು. ಬಟ್ ಅದೊಂದು ಸ್ವಲ್ಪ ಲೈಟಾಗಿ ಹಚ್ಬಿಡ್ತಾರೆ, ಅದೊಂದು ಸ್ವಲ್ಪ ಡಾರ್ಕಾಗಿ ಹಚ್ಚಿದ್ರೆ ಎದ್ದು ಕಾಣುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಇದು ಹೋದ ಸರಿ ತಂದಿದ್ದು ಚಿನ್ನದ ತಾಳಿನೇ. ಚಿನ್ನದ ತಾಳಿ ಇಲ್ಲ ಅಂತಂದರೆ ಅರ್ಶಿನದ ಕೊಂಬನ್ನ ಕಟ್ಬೋದು. ನಾವು ಯಾವ ಥರ ಮಾಡ್ತಾಯಿದ್ದೀವಿ ಆ ಥರ ನಾನು ನಿಮಗೆ ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆಯಿತಾ. ನೀವು ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಹೇಳಷ್ಟು ನನಗೆ ಪೂಜೆ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ನಾವು ನಾರ್ಮಲ್ ಪೂಜೆ ಮಾಡೋ ಥರ ಮಾಡ್ತೀವಿ. ಇವಾಗ ನಾನು ನೋಡಿ ನನಗೆ ಬರೋ ಥರ ನಾನು ಸೆರಿಗೆಲ್ಲ ತೆಗೆದು ನೆರಿಗೆ ಎಲ್ಲ ತೆಗೆದು ಇಟ್ಟಿದ್ದೆ. ಸೊ ಇವಾಗ ಸಂಜೆಯವರು ಅದನ್ನೆಲ್ಲ ಸರಿ ಮಾಡ್ತಾಯಿದ್ದಾರೆ. ಹಾಗೆ ನೋಡಿ ದೀಪ ಇಟ್ಟಿದ್ದೀವಿ. ಒಂದು ಸ್ವಲ್ಪ ಮುಂಚೆ ಎಲ್ಲ ಇಡ್ತಾಯಿದ್ದು ನೋಟ್ಗಳು, ಕಾಯಿನು ಅದೆಲ್ಲನೂ ಕೂಡ ಇಟ್ಟಿದ್ದೀವಿ. ನಾನು ಮುಂಚೆನೇ ಹೇಳ್ದಾಗೆ ತುಂಬ ಹಣ್ಣುಗಳೆಲ್ಲ ತಂದುಬಿಡ್ತಾರೆ. ಆಮೇಲೆ ಹಬ್ಬ ಆದಮೇಲೆ ಅದನ್ನು ತಿನ್ನೋದೇ ಒಂದು ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟರು ಕೂಡ ತುಂಬ ವೇಸ್ಟ್ ಆಗ್ತಾಯಿತ್ತು. ಸುಮ್ಮನೆ ತಂದು ಏನಕ್ಕೆ ವೇಸ್ಟ್ ಮಾಡಬೇಕು, ಎಷ್ಟು ರೇಟ್ ಇರುತ್ತೆ ಹಬ್ಬದಲ್ಲಂತೂ, ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಾ ಅಂತ ಅಂದ್ಬಿಟ್ಟೆ ನಾನು ಹೇಳ್ತಾ ಇರ್ತೀನಿ. ಇನ್ನೂ ಜಾಸ್ತಿ ತೊಗೊಂಬರ್ತಾಯಿದ್ರು. ಬಟ್ ಆದರೆ ಸಂಜೆಯವರೆಗೆ ಸಮಾಧಾನನೇ ಇರಲಿಲ್ಲ. ಏನಕ್ಕೆ ಅಂತಂದರೆ ಒಂದಿಷ್ಟೇ ಹಣ್ಣು ಇಟ್ಬಿಟ್ಟು ಪೂಜೆ ಮಾಡೋದು ಮತ್ತು ಕಡಿಮೆ ಹೂವು ಹಾಕೋದು ಅವ್ರಿಗೆಲ್ಲ ಇಷ್ಟನೇ ಆಗೋದಿಲ್ಲ. ನಾನು ಏನಕ್ಕೆ ಸುಮ್ಮನೆ ಅಷ್ಟೊಂದು ಅಂತಂದ್ಬಿಟ್ಟು, ಹಾಗೆ ನನಗೆ ಗೊತ್ತಿರೋರೊಬ್ಬರು ಕೇಳ್ತಾಯಿದ್ರು ಲಾಸ್ಟ್ ಟೈಮು, ಸೀರೆನ ಝೂಮ್ ಹಾಕಿ ಹುಡುಕ್ತಾ ಇದ್ದೀನಿ, ಒಂಚೂರು ಕಾಣಿಸಿಲ್ಲ, ಆ ಥರ ಹೂವು ಹಾಕಿದಾರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾನು ಅದಕ್ಕೆ ಈ ಸರಿ ಸಂಜೆಯವ್ರಿಗೆ ಹೇಳಿದ್ದೆ, ಏನಂತಂದರೆ ಸೀರೆ ಕಾಣಿಸ್ಬೇಕು, ಎಕ್ಸ್ಪೆಷಲಿ ಭಾನುಗೆ ಸೀರೆ ಕಾಣಿಸ್ಬೇಕು, ಯಾವ ಫೋಟೋ ವೀಡಿಯೋದಲ್ಲಿ ಒಂಚೂರು ಕಾಣಿಸಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಅಂತಂದ್ಬಿಟ್ಟು ಹೇಳಿದ್ದಕ್ಕೆ ನೋಡಿ ಈ ಥರ ಈ ಸರಿ ಇಷ್ಟು ಅಲಂಕಾರ ಮಾಡಿದ್ದಾರೆ. ಬಟ್ ಅವ್ರಿಗಂತೂ ಸಮಾಧಾನ ಇಲ್ಲ, ಹೂವು ಕಮ್ಮಿ ಹಾಕಿದ್ರೆ. ಹಂಗಾಗಿ ಒಂದು 3-4 ಥರ ಹೂವು ತೊಗೊಂಡು ಬಂದಂತೂ ಹಾಕಿದ್ರು. ಇದೊಂದು ಮಲ್ಲಿಗೆ ಹಾರ ತೊಗೊಂಡು ಬಂದಿದ್ರು, ಲೋಟಸ್ಸು ಇರೋಂಥದ್ದು. ಅವ್ರಿಗಂತೂ ಈ ಥರ ಎಲ್ಲ ಅಲಂಕಾರ ಮಾಡೋದಾಗಿರ್ಬೋದು ಅಥವಾ ದೇವ್ರಿಗೆ ಹೂ ಜಾಸ್ತಿ ಹಾಕೋದು ಅದೆಲ್ಲನೂ ತುಂಬ ಇಷ್ಟ ಆಗುತ್ತೆ. ಮತ್ತು ನಮ್ಮ ಮನೆಗೆ ಪೂಜೆ ಮಾಡುವಾಗಲೂ ಅಷ್ಟೇ, ನಾನು ಒಂಥರ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಅವರು ಒಂದು 4-5 ಥರ ಹಾಕಿರ್ತಾರೆ. ಹಾಗೆ ಹೇಳ್ತೀನಿ, ಇವಾಗ ನಾನಿಲ್ಲಿ ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ದೇವ್ರ ಕಾರ್ಯ ಅಂತನ್ನುವಾಗ ಅರಿಶಿನ ಕುಂಕುಮ ಹೂವು ಎಲ್ಲನೂ ಕೂಡ ದೀಪಕ್ಕೆ ಕೂಡ ಇಡಬೇಕಾಗತ್ತೆ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಅದನ್ನು ಇಡ್ತಾಯಿದ್ದೀನಿ. ಹಾಗೆ ಮಡ್ಲಕ್ಕಿ ಇಟ್ಟಿದ್ವಿ, ಮತ್ತು ಏನೋ ಹುಳಿ ಹಣ್ಣು ಇಡಬೇಕು ಅಂತಾರೆ, ಹಾಗಾಗಿ ದ್ರಾಕ್ಷಿ ಮತ್ತು 2 ಥರ ದ್ರಾಕ್ಷಿ ಅದೆಲ್ಲ ಇಟ್ಟಿದ್ವಿ. ಅದಾದಮೇಲೆ ನಾನಿಲ್ಲಿ ಬತ್ತಿ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ತುಂಬ ಶೆಕೆ ಅಂದರೆ ಶೆಕೆ ಆಗ್ತಾಯಿತ್ತು. ಅದರಲ್ಲೂ ಒಂದು ಸ್ವಲ್ಪ ಕಾಲೆಲ್ಲ ನೋವಿತ್ತು ಅಂತ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ದೆ. ಹಾಗೆ ನಾನು ಹೇಳ್ತಾ ಇದ್ನಲ್ಲ, ಫೋನ್ ಬಂತು. ಆ ಫೋನ್ ಬಂದ ತಕ್ಷಣ ನಮ್ಮ ಯಜಮಾನ್ರವರ ಸೋದರತ್ತೆ ಅವರು, ಅಂದರೆ ಅವ್ರ ತಂದೆಗೂ ಅಕ್ಕ ಅವರು ತೀರೋಗಿದ್ರು. ಫುಲ್ಲು ಅದನ್ನು ಕೇಳಿದ್ಮೇಲಂತೂ ಫುಲ್ಲು ಬೇಜಾರಾಗೋಯ್ತು. ನಾವು ಪೂಜೆ ಮಾಡಿ ಮುಗಿಸಿದ ತಕ್ಷಣ ಫೋನ್ ಬಂತು. ಅಂದರೆ ಒಂದು ವಾರದಿಂದ ತುಂಬ ಸೀರಿಯಸ್ ಇದ್ರಂತೆ. ಸೊ ಹಬ್ಬದ ದಿವಸನೇ ಬೆಳಗಿನ ಜಾವ ಒಂದು 6 ಗಂಟೆಲಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಫೋನ್ ಬಂದಿದ್ದ ತಕ್ಷಣ ನಮಗಂತೂ ಫುಲ್ ಕನ್ಫ್ಯೂಷನು. ನಮಗೆ ಸೂತ್ಕ ಬರುತ್ತಾ, ಅವ್ರ ತಂದೆ ಮನೆಯವ್ರಿಗಿದ್ರೆ ಸೂತ್ಕ ನಮಗೂ ಇರುತ್ತೆ, ಹೆಣ್ಮಗಳಲ್ವ, ಹಾಗಾಗಿ ಒಂದು 3 ದಿವಸ ಏನೋ ಸೂತ್ಕ ಇರುತ್ತೆ, ಅದು ಇದು ಅಂತ ಅಂದ್ಬಿಟ್ಟು ನಾವು ಒಂದಿಬ್ರಿಗೆ ಫೋನ್ ಮಾಡಿ ಕೇಳಿದ್ವಿ. ಇವಾಗ ಪೂಜೆ ಮಾಡಿ ಆಗ್ಬಿಟ್ಟಿದೆ, ನಾವು ಏನೂ ಮಾಡೋದಕ್ಕೆ ಆಗೋದಿಲ್ಲ. ಇದೆಲ್ಲ ನಮ್ಮ ಕೈಲಿ ಇರೋದಿಲ್ವಲ್ಲ, ಹುಟ್ಟು ಸಾವು ಅನ್ನೋದು. ಸೊ ಹಾಗಾಗಿ ಪೂಜೆ ಮುಗ್ದೋಗಿದೆ. ಬಟ್ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಆಮೇಲೆ ಒಂದಿಬ್ರು ಕೇಳಿದ್ವಿ, ಇರಲಿ ಬಿಡು, ಇವಾಗ ನೀವು ಪೂಜೆ ಮಾಡಿಬಿಟ್ಟಿದ್ದೀರಾ, ಏನೂ ಆಗೋದಿಲ್ಲ, ಸಂಜೆಯವ್ರು ಹೋಗಲಿ, ನೀನು ಇದ್ಬಿಟ್ಟು ನೋಡ್ಕೊ ಅಂತಂದ್ಬಿಟ್ಟು ಹೇಳಿದ್ರು. ನೋಡಿ ಇವಾಗ ಇಲ್ಲಿ ರೀತಿ ಗೆಜ್ಜೆ ವಸ್ತ್ರನೆಲ್ಲ ಹಾಕ್ತಾಯಿದ್ದಾರೆ. ಅದಾದಮೇಲೆ ಸರಿ ಆಯಿತು, ನಾನು ಹೋಗಿದ್ದು ಬರ್ತೀನಿ,
ನೀನು ಪೂಜೆ ಎಲ್ಲ ನೋಡ್ಕೊ, ಆದರೆ ಯಾರಿಗೂ ಮನೆಗೆ ಕರೆದು ಕುಂಕುಮ ಕೊಡಬೇಡ, ಹಾಗೆ ಅಥವಾ ನೀನು ಯಾರು ಬೇರೆಯವ್ರ ಮನೆಗೆ ಹೋಗಬೇಡ ಅಂತ ಹೇಳಿದ್ರು. ಸರಿ ಆಯಿತು ಹಂಗೆ ಅಂತ ಅಂದ್ಕೊಂಡೇ ಸುಮ್ಮನಾದ್ವಿ. ಅದಾದಮೇಲೆ ಏನಾಯ್ತು ಅಂತಂದರೆ ಮತ್ತೆ ಸಮಾಧಾನ ಇಲ್ಲ ಮನಸ್ಸಿಗೆ. ನಾವು ದೇವ್ರು ಬೇರೆ ಕೂರಿಸ್ಬಿಟ್ಟಿದ್ದೀವಿ, ಅಲ್ಲಿ ಸಾವಾಗಿದೆ, ಇಡ್ಬೋದಾ ಬೇಡವಾ, ಆಲ್ಮೋಸ್ಟ್ ಎಲ್ಲರೂ ಮಾಡಿಬಿಟ್ಟಿದ್ರು. ಸಂಜೆ ಅವರ ತಾಯಿ ಮನೇಲೂ ಪೂಜೆ ಮಾಡ್ತಾಯಿದ್ರು, ಎಲ್ಲರೂ ಮಾಡಿಬಿಟ್ಟಿರೋದ್ರಿಂದ ಹಾಗೆ ಅವ್ರ ತಂಗಿ ಮನೇಲಿ ಅವ್ರಿಗೇನು ಸೂತ್ಕ ಬರಲ್ಲ ಅಂತಾರೆ. ಏನೇನೋ ಕನ್ಫ್ಯೂಷನು ಫ್ರೆಂಡ್ಸ್. ಅದಾದಮೇಲೆ ಇನ್ನೇನು ಮಾಡೋದು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಸಂಜೆಯವರು ಕೂಡ ಹೊರಟರು. ಹೊರಟ ಮೇಲೆ ನಾನು ಮನೆಯಲ್ಲೇ ಇದ್ದೆ. ಅದಾದಮೇಲೆ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಹೌದು ಸೂತ್ಕ ಇರುತ್ತೆ ಅಂತ ಅವರು ಹೇಳಿದ್ರು. ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಅನ್ನೋಷ್ಟೊತ್ತಿಗೆ ಮತ್ತೆ ಸಂಜೆಯವ್ರು ಕಾಲ್ ಮಾಡಿದ್ರು. ಕೆಂಪಾರತಿ ಮಾಡಿಬಿಟ್ಟು ಕದಲಿಸ್ಬಿಡಮ್ಮ, ಇಡಬಾರ್ದಂತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ನಾನೇನು ಮಾಡಿದೆ, ಸರಿ ಅಂತ ಒಂದು 10 ನಿಮಿಷ ಬಿಟ್ಟು ಅದಾದಮೇಲೆ ಕೆಂಪಾರತಿ ಮಾಡಿ ನಾನು ದೇವ್ರನ್ನ ಕದಲಿಸ್ಬಿಟ್ಟೆ. ಯಾಕೆ ಅಂತಂದರೆ ಕದಲಿಸಿದ್ರೆ ವಿಸರ್ಜನೆ ಮಾಡಿದಾಗೆ ಆಗುತ್ತೆ. ಹಾಗಾಗಿ ಕದಲಿಸ್ಬಿಟ್ಟು ನಾನು ಹೊರಡೋಣ. ಇನ್ನೇನು ಅಂದರೆ ಅವ್ರಿಗೆ ಎರಡು ವರ್ಷದಿಂದನೂ ಕೂಡ ಹುಷಾರಿರಲಿಲ್ಲ ಅವ್ರಿಗೆ. ಅವರು ಲಾಸ್ಟು ಒಂದು ನಮ್ಮ ದೇವನಹಳ್ಳಿಯಲ್ಲಿ ಒಂದು ಮದುವೆ ಆಯಿತು, ಆವಾಗ ನೋಡಿರೋದು ಅನಿಸುತ್ತೆ ನಾನು. ಅದಾದಮೇಲೆ ಹುಷಾರಿರಲಿಲ್ಲ ಅವ್ರಿಗೆ. ಹಾಗಾಗಿ ಸಂಜೆಯವರೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದರು. ಬಟ್ ಲಾಸ್ಟ್ ಟೈಮ್ ಹೋಗಿ ಮುಖ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಇನ್ನೇನು ಕದಲಿಸ್ಬಿಟ್ಟಿದ್ದೀವಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಆದೆ. ಅದಾದಮೇಲೆ ಹೋಗಿದ್ದು ಬಂದ್ವಿ. ಸೊ ಹಬ್ಬ ಅಂತಂದರೆ ಈ ಥರ ಆಯ್ತು ಈ ಸರಿ ನಮ್ಮ ಮನೇಲಂತೂ. ಏನಂತಂದರೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ನಾವು, ಪೂಜೆನೂ ಆಗ್ಬಿಟ್ಟಿತ್ತು. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಇದು ದೇವ್ರಿಚ್ಛೆ, ನಾವೇನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಸುಮ್ಮನಾದ್ವಿ. ಬಟ್ ಗೊತ್ತಿಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಈ ಥರ ಆಯಿತು ನಮ್ಮ ಮನೇಲಿ ಹಬ್ಬ. ಹಾಗೆ ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಮನೆಯವರು ಯಾವ ಥರ ಅರೇಂಜ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೇನು ಹೇಳೋದು, ಮತ್ತು ಎಲ್ಲನೂ ಅಷ್ಟೇ ಫ್ರೆಂಡ್ಸ್. ಈ ಸರಿ ಅಂತೂ ಕಮ್ಮಿನೇ ತರಿಸಿದ್ದೆ. ಏಕೆ ಅಂತಂದರೆ ಹಬ್ಬದಲ್ಲಂತೂ ನಿಮಗೆ ಗೊತ್ತಿರುತ್ತೆ, ಆ ಮಾರ್ಕೆಟು ವೀಡಿಯೋ ನೋಡಿಬಿಟ್ರಂತೂ ಯಾವುದೋ ಒಂದು ವೀಡಿಯೋ ತೋರಿಸಿದ್ರು, ಏನು ಜನ, ಒಬ್ಬರು ಅದು ಹೆಂಗೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ, ಮೂವ್ ಆಗ್ತಾನೆ ಇಲ್ಲ, ಸುಮ್ಮನೆ ನಿಂತಿರೋ ಥರ ಇತ್ತು. ಆ ಥರ ವೀಡಿಯೋದಲ್ಲೇ, ಫೋಟೋ ಅಲ್ಲ ಅದು ವೀಡಿಯೋನೇ, ಆ ಥರ ಇರ್ತಾಯಿತ್ತು. ಅಷ್ಟು ಜನ, ಯಪ್ಪ ಅಲ್ಲೇ ಒಂದು ಕಡೆ ಅಷ್ಟು ಜನ ಇದ್ದಾರೆ ಅಂದರೆ ಇನ್ನು ಮನೆ ಹತ್ರ ಶಾಪಿಂಗ್ ಮಾಡೋರು ಎಷ್ಟು ಜನ ಇರ್ತಾರೆ. ಇಲ್ಲಿಲ್ಲೇ ಹತ್ತತ್ರ ಒಂದೊಂದು ಸಣ್ಣ ಮಾರ್ಕೆಟ್ಗಳಿರುತ್ತೆ, ಅಲ್ಲಿ ಎಷ್ಟು ಜನ ಇರ್ತಾರೆ. ಯಶವಂತಪುರ ಅಲ್ಲೆಲ್ಲ ಎಷ್ಟೆಷ್ಟು ಜನ ಇರ್ತಾರಲ್ವ. ಹಬ್ಬ ಬಂದ್ಬಿಟ್ರಂತೂ ದೇವರೇ ಕಾಲಿಡೋದಕ್ಕಾಗೋದಿಲ್ಲ ಮಾರ್ಕೆಟ್ಗಳಲ್ಲಿ ಅದೆಲ್ಲ. ಹಾಗೆ ಇಲ್ಲಿ ನಾವು ಇದನ್ನು ಮಡ್ಲಾಕಿ ಇಟ್ಟಿರೋದನ್ನ ಏನು ಮಾಡ್ತೀವಿ ಅಂತಂದರೆ, ಕೆಲವರೆಲ್ಲ ಗೌರವನಹಳ್ಳಿಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೇ ಕೊಟ್ಟು ಬರ್ತಾರೆ. ಹಾಗೆ ನಮ್ಮನೆ ಹತ್ರ ಏನಪ್ಪ ಅಂತಂದರೆ ತುಂಬ ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬನೇ ನೆಕ್ಸ್ಟು ಶುಕ್ರವಾರ ತರಿಸ್ತಾರೆ. ಆವಾಗ ನಾವು ಇದನ್ನೇ ತೊಗೊಂಡೋಗಿ ಮಡ್ಲಾಕಿನ ಅಲ್ಲಿಗೆ ಕೊಟ್ಬಿಡ್ತೀವಿ. ಬಳೆ ಮಾತ್ರ ನಾನು ಎತ್ಕೊಂಡು ಹಾಕ್ಕೊತೀನಿ, ಬೇರೆ ಏನು ಇಟ್ಟಿರ್ತೀವಲ್ಲ ಅಕ್ಕಿ ಬೆಲ್ಲ ಮತ್ತು ಕೊಬ್ಬರಿ ಅದೆಲ್ಲನೂ ಕೂಡ ತೊಗೊಂಡೋಗಿ ಕೊಡ್ತೀನಿ, ಅಥವಾ ಸಂಜೆಯವ್ರು ತೊಗೊಂಡೋಗಿ ಕೊಡ್ತಾರೆ. ಹಾಗೆ ನೋಡಿ ನಾನು ಇಷ್ಟೇ ಕ್ಲಿಪ್ಪಿಂಗ್ ಮಾಡ್ಕೊಂಡಿರೋದು. ನಾನು ಅದಾದಮೇಲೆ ಮಾತಾಡಬೇಕು, ಹೇಗೆ ಅಲಂಕಾರ ಮಾಡಿದ್ದೀವಿ ಅದನ್ನೆಲ್ಲ ತೋರಿಸ್ಬೇಕು, ಅದ್ರ ಬಗ್ಗೆ ಮಾತಾಡಬೇಕಂತೆಲ್ಲ ಅನ್ಕೊತಾ ಇದ್ದೆ. ಬಟ್ ನಾವು ವಿಡಿಯೋ ಮಾಡ್ಕೊಂಡಿರೋದೇ ಇಷ್ಟು, ಬರೀ ಪೂಜೆ ಮಾಡುವಾಗ ಮತ್ತು ಅರೇಂಜ್ ಮಾಡುವಾಗ ಅಷ್ಟೇ ವಿಡಿಯೋ ಮಾಡ್ಕೊಂಡಿರೋದು. ಮಕ್ಕಳೆಲ್ಲ ಇಬ್ಬರು ಮಲ್ಕೊಂಡಿದ್ರು. ಯಾಕೆ ಅಂತಂದರೆ ಅವ್ರಿಗೂ ಸಾಕಾಗ್ಬಿಟ್ಟಿರುತ್ತೆ. ಕೆಲಸಗಳಂತೂ ಎಷ್ಟು ಇರ್ತೈತೆ ಗೊತ್ತಾ, ಕ್ಲೀನಿಂಗ್ ಕೆಲಸ. ಅದರಲ್ಲೂ ನಾನು ಕೆಲ್ಸಕ್ಕೆ ಹೋಗಿ ಬಂದು ಕ್ಲೀನಿಂಗು ಅದು ಇದು ಎಲ್ಲ ಮಾಡೋದಲ್ವ. ಹಾಗಾಗಿ ಇನ್ಮೇಲೆ ಇನ್ನು ಸ್ವಲ್ಪ ನೆಕ್ಸ್ಟ್ ವರ್ಷದಿಂದ ಅನ್ಕೊತಾನೇ ಇದ್ದೀನಿ ಪ್ರತಿ ವರ್ಷ. ಬಟ್ ನಾನು ಯಾವಾಗ್ಲೂ ಇನ್ನೇನು ಸ್ವಲ್ಪ ದಿವಸ ಇದೆ ಅನ್ನುವಾಗಲೇ ಕ್ಲೀನಿಂಗ್ ಶುರು ಮಾಡ್ತೀನಿ. ಮುಂಚೆನೇ ಅದೆಲ್ಲನೂ ಕ್ಲೀನಿಂಗ್ ಎಲ್ಲ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಸಂಜೆ ಅವರು ಎಷ್ಟು ಸರಿ ಮಾಡ್ತಾರೆ, ನಿಂತ್ಕೊಂಡು ನೋಡ್ತಾರೆ ಕರೆಕ್ಟಾಗಿದೆಯಾ ಅಂತ. ಅವ್ರು ನೋಡೋದಲ್ಲದೆ ನನಗೊಂದು ಸರಿ ನಾನೇನೇ ಕೆಲಸ ಮಾಡ್ತಾಯಿದ್ರು, ನೋಡಿ ಇಲ್ಲಿ ಕರೆಕ್ಟಾಗಿದೆಯಾ, ಇದು ಸರಿಗಿದೆಯಾ ನೋಡು, ಅದು ಸರಿಗಿದೆಯಾ ನೋಡು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನು ಸುಮ್ಮನೆ ಅಲ್ಲಿಂದನೇ ಹ್ಞೂ ಅಂತ ಇರ್ತೀನಿ, ನೋಡೋದೇ ಇಲ್ಲ, ಸುಮ್ಮನೆ ಹ್ಞೂ ಅಂತಿರ್ತೀನಿ. ಆವಾಗ ಅವ್ರು ಹೇಳ್ತಾರೆ, ಒಂಚೂರು ಬಂದು ನೋಡಿ ಇಲ್ಲಿ ಹೇಳೋಕ್ಕೆ ನಿನಗೆ ಅಂತ ಅಂದ್ಬಿಟ್ಟು. ಹಾಗೆ ಏನಿದು ಒಡವೆ ಒಂದು ನೆಕ್ಲೆಸ್ ಇದೆಯಲ್ಲ ಅದನ್ನು ಹಾಕಿದ್ರು. ಹಾಗೆ ಅವರು ಒಂದು ಚೈನ್ ಇದೆ ಅದನ್ನು ಹಾಕಿದ್ರು. ನೋಡಿ ಇಲ್ಲಿ ಹೂವು ಅಂತೂ ಅವ್ರಿಗೆ ಸಮಾಧಾನ ಆಗೋದಿಲ್ಲ, ಎಷ್ಟೇ ಹೇಳಿದ್ರು ಅಷ್ಟೇ ಅವ್ರಿಗೆ ಸಮಾಧಾನ ಆಗಬೇಕು. ಒಂದು ಅರ್ಧ ಸಮಾಧಾನನ ಅವ್ರಿಗಾಗಬೇಕು, ಅಷ್ಟು ಹೂವು ತೊಗೊಂಡು ಬರ್ತಾರೆ. ಏನಂತಂದರೆ ದೇವ್ರಿಗೆ ಮಲ್ಲಿಗೆ ಹೂವು ಆಗಿರ್ಬೋದು, ಈ ಸುವಾಸನೆ ಇರುವಂಥ ಹೂಗಳನ್ನ ಅರ್ಪಿಸ್ಬೇಕು ಅಂತ ಹೇಳ್ತಾರಲ್ವ. ಹಾಗಾಗಿ ಮಲ್ಲಿಗೆ ಮತ್ತು ಈ ಸಂಪಿಗೆ ಹೂವು
ಈ ಥರ ಎಲ್ಲ ಹೂವುಗಳನ್ನ ತಾವರೆ ಹೂವು ಈ ಥರ ಎಲ್ಲ ತೊಗೊಂಡು ಬಂದಿದ್ದಾರೆ. ಅದೆಲ್ಲ ಅವರು ನೋಡೋದೇ ಇಲ್ಲ. ನಾನು ಸುಮ್ಮನೆ ಹೇಳ್ತಾ ಇರ್ತೀನಿ, ಸುಮ್ಮನೆ ಹಬ್ಬದ ಟೈಮಲ್ಲಿ ಇಷ್ಟು ಖರ್ಚು ರೇಟ್ ಜಾಸ್ತಿ ಇರುತ್ತೆ, ಏನಕ್ಕೆ ತರ್ತೀಯಾ, ಸಿಂಪಲಾಗಿ ಒಂದು ಹಾರ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಸಾಕು ಅಂತ. ಅವರು ಹೇಳಿದ ಮಾತು ಕೇಳೋದಿಲ್ಲ. ನೋಡಿ ಅದನ್ನೆಲ್ಲ ಇಡ್ತಾರೆ, ಮತ್ತು ಒಂದು ರೌಂಡ್ ನಿಂತ್ಕೊಂಡು ನೋಡ್ತಾರೆ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಹಾಗೆ ನೀವೆಲ್ಲ ಅಡುಗೆ ಎಲ್ಲ ಏನು ಮಾಡಿದ್ರಿ, ಹೇಗಾಯಿತು ನಿಮ್ಮ ಮನೆಯಲ್ಲಿ ಪೂಜೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಂತೂ ಏನಂದರೆ ನಾವು ಏನೂ ಮಾಡೋಕ್ಕೆ ಹೋಗಲೇ ಇಲ್ಲ. ಯಾಕೆ ಅಂತಂದರೆ ನಾವು ಅಲ್ಲಿಗೆ ಇಲ್ಲೇ ಬೆಂಗಳೂರಿಂದ ಆಚೆ ಒಂದು ಸ್ವಲ್ಪ ಈ ಮಾಗಡಿ ಸೈಡು ಅಡಕಮಾರನಹಳ್ಳಿ ಅಂತ ಅಂದ್ಬಿಟ್ಟಿದೆ, ಅಲ್ಲಿ ಆಗಿದ್ದಿದ್ದು. ಹಾಗಾಗಿ ನಾವು ಒಂದು 10-11 ಗಂಟೆ ಅಷ್ಟೊತ್ತಿಗೆ ಹೊರಟ್ಬಿಟ್ವಿ. ಅದಾದಮೇಲೆ ಮಕ್ಕಳೇ ಏನೋ ಒಂದು ಗ್ರೇವಿಯನ್ನು ಮಾಡಿಕೊಂಡು ಚಪಾತಿ ಮಾಡಿಕೊಂಡು ತಿಂದಿದ್ರು. ಮೇಘ ಮತ್ತು ಹಾರಿಕಾ ಇಬ್ಬರೇ ಇದ್ದರು ಮನೆಯಲ್ಲಿ. ಸೊ ಹಾಗಾಗಿ ಅದನ್ನೇ ಮಾಡ್ಕೊಂಡು ತಿಂದಿದ್ರು ಅವರೇ. ನಾವು ಬರೋಷ್ಟೊತ್ತಿಗೆ ಮಳೆ ಅಲ್ಲೇ ಹೊರಡುವಾಗಲೇ ಶುರುವಾಗೋಯ್ತು. ಅದಾದಮೇಲೆ ನೆನ್ಕೊಂಡು ಬಂದ್ವಿ. ನನ್ನ ಕೈಲಂತೂ ಆಗೇ ಇಲ್ಲ. ಅದಕ್ಕೋಸ್ಕರ ನಾನು ಶನಿವಾರ ಕೂಡ ರಜಾ ಹಾಕ್ಕೊಂಡೆ. ಯಾಕೆ ಅಂತಂದರೆ ಫುಲ್ಲು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ನನ್ನ ಕೈಲಂತೂ ಆಗೋದೇ ಇಲ್ಲ ಅನ್ನಿಸ್ತು. ಹಂಗೆ ಸುಮ್ಮನೆ ಏನಕ್ಕೆ ಅಲ್ಲಿ ಹೋಗಿ ಆಮೇಲೆ ಇದು ಮಾಡೋದು ಅಂತ ಅಂದ್ಬಿಟ್ಟು. ನೋಡಿ ಅದು ಇಡ್ತಾ ಇದ್ದಾರೆ, ಇಡೋದಕ್ಕೆ ಆಗ್ತಾಯಿಲ್ಲ, ಕುತ್ಕೊತಾ ಇಲ್ಲ ಅದು. ಈ ಥರ ವೆರೈಟಿ ಹೂವು ತೊಗೊಂಡು ಬಂದು ಪೂಜೆನ ಮಾಡ್ತಾರೆ. ಹಾಗೆ ನಾನಿವಾಗ ದೀಪ ಹಚ್ಬಿಡ್ತಾಯಿದ್ದೀನಿ. ಬಾಗಿಲು ಬೇರೆ ತೆಗ್ದಿದ್ವಲ್ಲ, ಅದು ಹತ್ಕೊತಾನೇ ಇರಲಿಲ್ಲ ಗಾಳಿಗೆ. ಹಾಗಾಗಿ ಅಡ್ಡ ನಿಂತ್ಕೊಂಡು ನೋಡಿ ದೀಪ ಹಚ್ತಾಯಿದ್ದೀನಿ. ಈ ಕಡೆ ನಿಂತ್ಕೊಂಡು ಎಷ್ಟೋ ತನಕ ಟ್ರೈ ಮಾಡಿದೆ, ಬಟ್ ಅದು ಹತ್ತುತ್ತಾನೇ ಇರಲಿಲ್ಲ. ನೋಡಿ ದೀಪ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕೆ ಅಂತಂದರೆ ತಗೋತಾ ಒಂದು ಸರಿ ದೊಡ್ಡ ದೀಪ ತೊಗೊಂಡ್ಬಿಟ್ಟಿದ್ದೀನಲ್ವ, ಇನ್ನು ಮತ್ತೆ ದೀಪ ತೊಗೋಬೇಕು ಚಿಕ್ಕದು ಅದೆಲ್ಲ ಏನಿಲ್ಲ. ಇನ್ನೇನಿದ್ರೂ ಬೇರೆ ಏನಾದರೂ ಐಟಮ್ಗಳು ಬೇಕಲ್ಲ, ಅದ್ರ ಕಡೆ ಗಮನ ಕೊಡಬೇಕಷ್ಟೇ. ಹಾಗೆ ನಾನು ಕೂಡ ಸಿಂಪಲ್ದೊಂದು ಸ್ಯಾರಿ ಹಾಕ್ಕೊಂಡಿದ್ದೆ. ಹಾಗೆ ದೇವ್ರಿಗೆ ಈ ಥರ ಎಲ್ಲ ಪೂಜೆ ಮಾಡುವಾಗ ನಾವು ಕೂಡ ಹೂವು ಮುಡ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆನ ಮಾಡಬೇಕು. ಹಾಗೆ ನೋಡಿ ಇದು ಲಾಸ್ಟ್ ಟೈಮ್ ತಂದಿದ್ದು, ನಾನೀಗ ಹಚ್ತಾ ಇದ್ದೀನಲ್ಲ ಅದು ಚಿಕ್ಕ ದೀಪ ಲಾಸ್ಟ್ ಟೈಮ್ ತಂದಿದ್ದು. ಹಾಗೆ ಬಳೆ ಎಲ್ಲ ಹಾಕ್ಕೊಂಡು ಪೂಜೆನ ಮಾಡಬೇಕಾಗತ್ತೆ. ಹಬ್ಬ ಮಾಡುವಾಗಲೇ ಅಂತಲ್ಲ, ಯಾವಾಗಲೂ ಕೂಡ ಆ ಥರ ಮಾಡಬೇಕು. ಏಕೆ ಅಂತಂದರೆ ನಾವು ಒಂದು ಹೂವನಾದ್ರೂ ತಲೆಗೆ ಇಟ್ಕೊಂಡಿರಬೇಕು, ಹಾಗೆ ಅರಿಶಿನ ಕುಂಕುಮ ಇಟ್ಕೊಂಡಿರಬೇಕು ಅಂತಂದ್ಬಿಟ್ಟು ಹೇಳ್ತಾರಲ್ವ. ಹಾಗೆ ಇವಾಗ ನಾನಿಲ್ಲಿ ಫಸ್ಟು ನೀನು ದೀಪ ಹಚ್ಬಿಟ್ಟು ನೀನು ಫಸ್ಟ್ ಪೂಜೆ ಮಾಡಿಬಿಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಇದೇ ಟೈಮಲ್ಲೇ ಫೋನ್ ಬರ್ತಾಯಿತ್ತು. ಫೋನ್ ಬರ್ತಾ ಇರೋದ್ರಿಂದ ನಾನೇನಂತಂದೆ ಅಂದರೆ, ನಾವು ಚಾರ್ಜಿಂಗ್ ಆ ಕಡೆ ಬೆಡ್ ಇತ್ತಲ್ಲ ಆ ಕಡೆ ಹಾಕಿದ್ವಲ್ಲ, ಸರಿ ನೀನು ದೀಪ ಹಚ್ಚೆಲ್ಲ ಆದಮೇಲೆ ಪೂಜೆ ಮಾಡಾದಮೇಲೆ ಹೋಗಿ ಫೋನ್ ಅಟೆಂಡ್ ಮಾಡು ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಅಷ್ಟೊತ್ತಿಗೆ ಅವ್ರ ಚಿಕ್ಕಪ್ಪ ಅವಾಗ ಫೋನ್ ಮಾಡ್ತಾಯಿದ್ರು, ಏನು ಈ ಥರ ಆಗಿದೆ ಅಂತ ವಿಷಯ ಹೇಳೋದಕ್ಕೆ. ಬಟ್ ನಾವು ಫಸ್ಟ್ ಟೈಮು ಫೋನ್ ಎತ್ತಿಲ್ಲ. ಅದಾದಮೇಲೆ ಮತ್ತೆ ಫೋನ್ ಬಂದಾಗ ಫೋನ್ ಅಟೆಂಡ್ ಮಾಡಿದ್ವಾಗ ಗೊತ್ತಾಯಿತು ಈ ಥರ ತೀರೋಗಿದ್ದಾರೆ ಅಂತಂದ್ಬಿಟ್ಟು. ಸೊ ನಮ್ಮ ಮನೇಲಿ ಈ ಸರಿ ಹಬ್ಬ ಅಂತೂ ಬರೀ ಪೂಜೆ ಮಾಡಿದ್ದಷ್ಟೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮನೇಲಿ ಹಬ್ಬ ಅಂತಂದರೆ ನಾನು ಪೂಜೆ ಮುಗಿದ್ರೆ ಹಬ್ಬ ಮುಗೀತು ಅಂತಂದ್ಬಿಟ್ಟೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಹಾಗೆ ನಾನಿವಾಗ ಇಲ್ಲಿ ಆರತಿನ ಬೆಳಗ್ತಾ ಇದ್ದೀನಿ. ಫಸ್ಟು ನಾವು ಮನೆ ದೇವ್ರಿಗೆ ಮುಂಚೆ ಎಲ್ಲ ನಾವು ಡೈಲಿ ಪೂಜೆ ಮಾಡ್ತೀವಲ್ಲ ದೇವ್ರ ಮನೆ, ಅಲ್ಲಿ ಪೂಜೆ ಮಾಡಿ ಅದಾದಮೇಲೆ ನಾನು ಬಂದು ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ನಾವು ಕೃಷ್ಣನ ಇಟ್ಟಿದ್ವಿ, ಅಲ್ಲಿ ಅದೆಲ್ಲನೂ ಕೂಡ ಪೂಜೆನ ಮಾಡ್ತಾಯಿದ್ದೀನಿ. ಇದಿಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಬರೀ ಏನಪ್ಪ ಅಂತಂದರೆ ನಾನು ಚೆನ್ನಾಗಿ ಮಾತಾಡಿ ಮತ್ತು ವಿಡಿಯೋ ಎಲ್ಲ ತೋರಿಸಿ ಅದೆಲ್ಲನೂ ಮಾಡ್ಬೇಕು ಅಂದ್ಕೊಂಡೆ. ಅಟ್ಲೀಸ್ಟ್ ಒಂದು ನಿಂತ್ಕೊಂಡು ಒಂದು ಫೋಟೋನೂ ತೆಗೆದುಕೊಂಡಿಲ್ಲ. ಅದು ವಿಷಯ ಕೇಳಿದ ತಕ್ಷಣವೇ ಒಂದು ಸ್ವಲ್ಪ ಬೇಜಾರಾಯಿತು. ಯಾಕೆ ಅಂತಂದರೆ ಅವರು ಒಂದು 2 ವರ್ಷದಿಂದ ಕೂಡ ಹಾಸಿಗೆ ಹಿಡಿದ್ಬಿಟ್ಟಿದ್ರು ಅವರು ಮತ್ತು ಅವ್ರ ಯಜಮಾನ್ರು ಕೂಡ. ಅವ್ರ ಯಜಮಾನ್ರಿದ್ದಾರೆ. ಅದು ಶುಕ್ರವಾರ ಮುತ್ತೈದೆ, ಅಷ್ಟು ವಯಸ್ಸಾಗಿರೋ ಮುತ್ತೈದೆ ತೀರೋದ್ರು. ಅದು ಒಂದು ಕಡೆ ಬೇಜಾರಾದರೆ ಮತ್ತು ಇವಾಗ ಏನು ಮಾಡೋದು, ಇದನ್ನು ತೆಗಿಬೇಕಾ ಬಿಡಬೇಕಾ ಅಂತಂದ್ಬಿಟ್ಟು ನೋಡಿ ಸಂಜೆ ಅವರು ಕೂಡ ಪೂಜೆ ಮಾಡ್ತಾಯಿದ್ರು. ಅದಾದಮೇಲೆ ನಮಗೆ ವಿಷಯ ಗೊತ್ತಾಗಿದ್ದು. ಹಾಗಾಗಿ ನಮ್ಮ ಮನೇಲಿ ಹಬ್ಬನ ನಾವು ಇಷ್ಟೇ ಮಾಡಿದ್ದು. ಇದಾದಮೇಲೆ ನಾನು ದೇವ್ರದ್ದು ಶನಿವಾರ ತೆಗಿಯೋದಾಗಿರ್ಬೋದು ಅದೇನು ಕೂಡ ನಾನು ವಿಡಿಯೋನ ಮಾಡ್ಕೊಂಡಿಲ್ಲ. ಇದಿಷ್ಟೇ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡಿ ಅಲ್ಲೂ ಕೂಡ ಹೋಗಿ ಪೂಜೆನ ಮಾಡ್ತಾ ಇದ್ದಾರೆ. ನೋಡಿ ಇವಾಗ ಒಂದು ಸ್ವಲ್ಪ ಬೆಳಗ್ಗೆ ಆಗಿದೆ ಅಲ್ವಾ. ಹಾಗೆ ನಮ್ಮನೆ ಹತ್ರ ಅಂತೂ ಬೆಳಿಗ್ಗೆ ಹೊತ್ತು ಚೆನ್ನಾಗಿರುತ್ತೆ. ಏಕೆ ಅಂತಂದರೆ ಗಿಡ ಮರ ಎಲ್ಲ ಇರೋದ್ರಿಂದ, ಪಾರ್ಕ್ ಎಲ್ಲ ಇರೋದ್ರಿಂದ ಹಕ್ಕಿಗಳ ಸೌಂಡು ಅದೆಲ್ಲನೂ ಕೂಡ ಚೆನ್ನಾಗಿರುತ್ತೆ. ಇದು ಅಷ್ಟೇ
ಅವರು ಸಾಂಬ್ರಾಣಿ ಎಲ್ಲ ತೊಗೊಂಡು ಬಂದಿದ್ದರು. ಏನಪ್ಪ ಅಂತಂದರೆ ತೆಂಗಿನಕಾಯಿ ಚಿಪ್ ಬರುತ್ತಲ್ಲ ಅದರಲ್ಲಿ ಕೆಂಡ ಮಾಡಿಬಿಟ್ಟು ಹಾಕಿದ್ದಿದ್ದು. ಈ ಥರ ವರ್ಷಕ್ಕೊಂದ್ಸರಿನಾದ್ರೂ ಹಾಕೋಣ ಅಂತಂದ್ಬಿಟ್ಟು ಅವ್ರು ಹೇಳ್ಬಿಟ್ಟು ತೊಗೊಂಡು ಬಂದರು. ನಾರ್ಮಲ್ ಟೈಮಲ್ಲೆಲ್ಲ ಏನು ಈ ಥರ ಎಲ್ಲ ಮಾಡೋದಿಲ್ಲ. ಹಾಗೆ ಈಗ ನೋಡಿ ಹೊಗೆ ಹೋಗ್ತಾ ಇರುತ್ತಲ್ಲ ಸಾಂಬ್ರಾಣಿ ಹೊಗೆ, ಅದರಲ್ಲಿ ಎಷ್ಟು ಈಗ ಆ ಥರ ಹೋಗುವಾಗ ದೇವ್ರನ್ನ ನೋಡೋದಕ್ಕೇ ಒಂದು ಚೆಂದ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಇತ್ತು ನಮ್ಮ ಮನೇಲಿ ಹಬ್ಬ. ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತೀರಾ ಬಟ್ ಬರೀ ವಿಸಿಟ್ ಮಾಡ್ತೀರಾ ಚಾನಲ್ನ, ಹಾಗೆ ಹೋಗ್ಬಿಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅನ್ನೋದು ಫ್ರೀ ಆಗಿರೋದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಕೂಡ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಇಷ್ಟೇ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.